ಪ್ರಪಂಚ ಪರ್ಯಟನೆ ಸರ್ಕಾರ ಆಟಕ್ಕೆ ಬಿದ್ದಿದೆ, ಮಾಡೇ ಮಾಡ್ತೀನಿ ಅಂತ. ನಾವು ಬಿಟ್ಟೇ ಬಿಡಲ್ಲ ಅಂತ ನಾವು ಬೀದಿಗೆ ಇಳಿತಾ ಇದ್ದೀವಿ. ಮುಖ್ಯಮಂತ್ರಿಗಳು ಸತ್ಯ ಮತ್ತು ನ್ಯಾಯದಕ್ಕೆ ಬದ್ಧವಾಗಿ ನಡ್ಕೊಳ್ತೀನಿ ಅಂತೇಳಿ ಸಂವಿಧಾನದ ಮೇಲೆ ವಿಧಿವತ್ತಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿ ಹುದ್ದೆಲಿರ್ತಕ್ಕಂಥವ್ರು ಈ ರೀತಿ ರಿಯಲ್ ಎಸ್ಟೇಟ್ ನ ವಕ್ತಾರರಾಗಿ ವರ್ತಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅವಮಾನ, ಜನತೆಗೆ ಮಾಡ್ತಕ್ಕಂಥ ದ್ರೋಹ. ಸರ್ಕಾರ ವರ್ಸಸ್ ರೈತರು, ಕೊನೆಗೆ ರೈತರದ್ದು ನ್ಯಾಯ ಇದೆ. ಬರೀ ಭೂಮಿ ಕೊಟ್ಬಿಟ್ಟು ಭೂಮಿ ಮಾಡ್ಕೊಳ್ಳಿ. ಭೂ ಸುಧಾರಣೆ ಕಾಯ್ದೆ ವಾಪಸ್ ಆಗ್ಲಿ ಅಂತ ಹೇಳಿ ನಾವು ಖಂಡಿಸ್ತಾ ಇದ್ದೇವೆ. ಒಂದು ವೇಳೆ ಆಗಿದಿಲ್ಲಪ್ಪ ಅಂತಂದ್ರ ನಾವು ಇಡೀ ಕರ್ನಾಟಕದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದ. ನೀವು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಿದ್ದೀರಲ್ಲ, ನಮ್ಮ ಭೂಮಿಲಿ ಏನಾದ್ರು ಶ್ರೀಗಂಧ ಬೆಳೆಸ್ಕೊಡ್ತೀರಾ? ಪ್ರತಿಯೊಬ್ಬರಿಗೂ ಬೆಂಗಳೂರಲ್ಲಿ 3 BHK ಮನೆ ಕೊಡ್ತಿದ್ದೀರಾ, ಸರ್ಕಾರ ಕೆಲಸ ಕೊಡ್ತಿದ್ದೀರಾ, ಮತ್ತೆ ಏನ್ ಮಾಡ್ತಿದ್ದೀರಾ ಅಭಿವೃದ್ಧಿ ಅಭಿವೃದ್ಧಿ ಅಂತ? ನಾವು ನೆಮ್ಮದಿಯಾಗಿದ್ದೀವಿ, ನಮ್ ನೆಮ್ಮದಿ ಹಾಳು ಮಾಡ್ಬೇಡಿ. ನಾವ್ ಏನಂತ ಮನವಿ ಮಾಡ್ಕೋತಾ ಇದೀವಿ ಅಂದ್ರೆ ಸರ್ಕಾರಕ್ಕೆ ಬೇಕಾದ್ರೆ ನಮ್ಗೊಂದ್ ಸ್ವಲ್ಪ ಕೊಡ್ಲಿ, ನಮ್ಗೆ ಮರ ಗಿಡಗಳು ಉಳಿಸ್ಕೊಡ್ಲಿ ಅಂತ, ನಮ್ ಭೂಮಿ ಉಳಿಸ್ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮುಂದಿನ ಭವಿಷ್ಯ ಇರೋದು ಮಕ್ಳ ಜೀವನನ ಈ ಭೂಮಿ ಕಿತ್ಕೊಂಡು ಹಾಳು ಮಾಡ್ಬೇಡಿ. ಭೂ ಸ್ವಾಧೀನ ಅಂತ ಮಾಡ್ತಿದಿರಲ್ಲ, ಅರ್ಧ ಎಕರೆ ಕಿತ್ಕೊಂಡು ಆ ದೊಡ್ಡ ಬಾತು ಏನ್ ಮಾಡ್ತಿದ್ದೀರಾ? BPL ಕಾರ್ಡ್ ಕಿತ್ಕೊಂಡು ಟ್ರೈ ಮಾಡ್ತಾ ಇದೀರಾ ನೀವು? ಈ ರೈತ ಒಂದಿನ ಬೆಳಿಲಿಲ್ಲ ಅಂದ್ರೆ ನಿಮ್ ಮನೆಗೆ ಅಕ್ಕಿ ಎಲ್ಲಿಂದ ಬರುತ್ತೆ? ದಯವಿಟ್ಟು ಇಲ್ಲಿರುವಂತ ಪ್ರಕೃತಿ ನಾಶ ಮಾಡಬೇಡಿ. ರೈತರ ಈ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಆಶಿಸ್ತೇನೆ. ಬಿಡದಿ ಜಿಲ್ಲೆ ಬೈರಮಂಗಲ ಮತ್ತು ಕಂಚಕಾರ್ನಹಳ್ಳಿ ಪಂಚಾಯಿತಿಯಲ್ಲಿ 26 ಹಳ್ಳಿಯಲ್ಲಿ ಭೂ ಸ್ವಾಧೀನ ವಿರುದ್ಧ 460ಕ್ಕಿಂತಲೂ ಹೆಚ್ಚು ದಿನದ ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ದೂರದಿಂದ ರೈತರು, ಬೇರೆ ಬೇರೆ ಸಂಘಟನೆಗಳು ಬಂದು ಬೆಂಬಲ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಜನತೆ ಈ ಹೋರಾಟದ ಬೆಂಬಲವಾಗಿ ನಿಂತಿದೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಗಳೂರು ಡಿವಿಷನ್ನು ಇಲ್ಲಿಂದ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಿ ಸಮಾವೇಶಗೊಳ್ಳಕ್ಕೆ ನಿರ್ಧಾರ ಮಾಡಿದೆ. 9 ಜಿಲ್ಲೆಯಿಂದ ರೈತ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ 29-30 ಜಿಲ್ಲೆಯಿಂದ ದೂರದ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ರಾಜ್ಯ ರೈತ ಸಂಘದ ಮುಖಂಡರು, ಸಂಯುಕ್ತ ಹೋರಾಟದ ಮುಖಂಡರು ಬಹಳಷ್ಟು ಜನ ಇಲ್ಲಿದ್ದಾರೆ. ಕನ್ನಡ ಪರ ಚಳವಳಿಗಾರರು. ಸರ್ಕಾರ ಆಟಕ್ಕೆ ಬಿದ್ದಿದೆ, ಮಾಡೇ ಮಾಡ್ತೀನಿ ಅಂತ. ನಾವು ಬಿಟ್ಟೇ ಬಿಡಲ್ಲ ಅಂತ ನಾವು ಬೀದಿಗೆ ಇಳಿತಾ ಇದ್ದೀವಿ. ಬೈರಮಂಗಲ ಕಂಚಕಾರ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 26 ಹಳ್ಳಿ ರೈತರ ಮೇಲೆ ಒಂದು ಪೈಶಾಚಿಕವಾದಂತ ಒಂದು ದೌರ್ಜನ್ಯವನ್ನ ರಾಜ್ಯ ಸರ್ಕಾರ ನಡೆಸ್ತಾ ಇದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡ್ತಾರೆ ಎನ್ನುವಂತ ಒಂದು ವಿಶ್ವಾಸ ಒಂದು ರೈತ ಸಮುದಾಯದ ಮೇಲೆ ಇತ್ತು. ಯಾಕೆ ಅಂತಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಾಗ, ಶಾಸಕರಾಗಿದ್ದಾಗ ಅಥವಾ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ರೀತಿ ವರ್ತನೆ ಮಾಡ್ತಿದ್ರು, ಅದನ್ನ ಸ್ವಲ್ಪ ನಡವಳಿಕೆಯನ್ನ ಬದಲು ಮಾಡ್ಕೋತಾರೆ ಅಂತ ರೈತರು ನಂಬಿದ್ರು. ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರದೇ ಮುಖ್ಯವಾದಂತ ತೀರ್ಮಾನದ ಜವಾಬ್ದಾರಿ ಇರೋದ್ರಿಂದ. ಆದ್ರೆ ತನ್ನ ಅಧಿಕಾರವನ್ನ ಇವತ್ತು ತನ್ನದೇ ಆದ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಇವತ್ತು ದುರ್ಬಳಕೆ ಮಾಡಿಕೊಳ್ಳುವ, ದುರುಪಯೋಗ ಮಾಡಿಕೊಳ್ಳುವ ಮಟ್ಟದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ವರ್ತಿಸ್ತಾ ಇರ್ತಕ್ಕಂಥದ್ದು ಬಹಳ ದುರಂತ.
ಬೈರ್ಮಂಗ್ಲದ್ದು ಜಮೀನಿಗೋಸ್ಕರ ಚಲೋಗೋಸ್ಕರ ನಾವು ಎಲ್ಲರೂ ರೈತ ಮಹಿಳೆಯರೆಲ್ಲರೂ ಜಮಾಯಿಸಿದ್ದೀವಿ. ಯಾಕೆಂತಂದ್ರೆ ಈ ನಮ್ಮ ಮುಖ್ಯಮಂತ್ರಿಗಳಾದವರು ಯಾಕೆ ಈ ತರ ಮಾಡ್ತವ್ರೆ ಅಂತಂದ್ರೆ ಈಗಿನ ಮುಂದಿನ ಪರಿಸ್ಥಿತಿ ಹೆಂಗಿರ್ತದೆ ಗೊತ್ತಿಲ್ಲ. ಮುಂದಿನ ಜೀವನ ಈಗ ಜಮೀನ ಕಳ್ಕೊಬಿಡೋದು ಎಚ್ಚರಿಕೆ ಅಲ್ಲ ಆಯ್ತಲ್ವಾ. ಈಗ ಅವ್ರ ಮುಂದಿನ ಜೀವನ ಹೆಂಗಿರ್ತದೆ ಅಂತ ಗೊತ್ತಿಲ್ಲ. ಅವರ ಮಕ್ಕಳಾಗಿರ್ಬೋದು, ಮರಿ ಮಕ್ಕಳಾಗಿರ್ಬೋದು, ಮುಂದೆ ಈ ಜೀವನ ಹೆಂಗ್ ಮಾಡ್ತಾರೆ. ಇವಾಗ ನಾವು ದುಡ್ಡಿನ ಆಸೆಗೋಸ್ಕರ ಅವ್ರ ಜಮೀನ್ ಕಳ್ಕೊಂಡ್ರೆ ಮುಂದೆ ಅವ್ರ ಜೀವನ ಹೆಂಗೆ? ಇವ್ರಿಗೆ ಅದು ಕನಿಕರ ಇಲ್ವಾ ಸರ್ಕಾರಕ್ಕೆ? ಹೇಳಿ, ಸರ್ಕಾರಕ್ಕೆ ಈ ಕನಿಕರ ಬರೋದು ಆದಷ್ಟು ಬೇಗ ಜಮೀನ ನಮ್ಗೆ ಉಳಿಸ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದೀವಿ. ನಮ್ಮ ಭೂಮಿ ನಮಗೆ ಬೇಕು. ನಾವು ಹಸುಗಳು ಕಟ್ಕೊಂಡಿದ್ದೀವಿ, ರೇಷ್ಮೆ ಬೆಳಿತೀವಿ, ಅದರಲ್ಲೇ ನಾವು ಜೀವನ. ನಮಗಿನ್ಯಾವ ಕೆಲಸನೂ ಬರೋಲ್ಲ. ನಾವು ಓದಿಲ್ಲ, ಬರೆಯೋದಿಲ್ಲ. ನಮ್ಮ ಮಕ್ಕಳು ಎಲ್ಲ ಈಗ ಹಿಂಗೆ 5 ಜನ ಮಕ್ಕಳು ಇರೋದು 1 ಎಕರೆಯಲ್ಲಿ ಕೊಟ್ಬಿಟ್ಟು ಯಾರಿಗೆ ಹಂಚಕ್ಕಾಯ್ತದೆ? ನಮ್ಮ ಭೂಮಿ ನಮಗೆ ಬೇಕು, ನಾವು ಕೊಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ನಮಸ್ಕಾರಗಳು. ಈಗಾಗಲೇ ನಾವು ಹೋದ ವರ್ಷದ ನಮ್ಮ ದೇವನಹಳ್ಳಿಯ ಭೂಸುಧಾರಣೆ ಕಾಯ್ದೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ತಂದಿದ್ರು. ಇದೇ ತರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಭೂಸುಧಾರಣೆ ಕಾಯ್ದೆ ನಮ್ಮ ಬೈಯನಹಳ್ಳಿಯಲ್ಲಿ ತಂದಿದ್ದಾರೆ. ಅದು ಬೇಗನೆ ವಾಪಸ್ ಆಗಬೇಕು. ಇಲ್ಲವಾದರೆ ಏನಪ್ಪಾ ಅಂತಂದ್ರೆ ನಮ್ಮ ರೈತರು, ಅನ್ನ ಕೊಡುವ ರೈತರಲ್ಲಿ ಏನಾದರೂ ಅವರಿಗೆ ರೈತರ ಪರ ಚಿಂತೆ ಇದ್ದರೆ ಇದು ಭೂಸುಧಾರಣೆ ಕಾಯ್ದೆಯನ್ನು ವಾಪಸ್ ತಗೋಬೇಕು. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಭೂಸುಧಾರಣೆ ಕಾಯ್ದೆ ವಾಪಸ್ ಆಗ್ಲಿ ಅಂತ ಹೇಳಿ ನಾವು ಖಂಡಿಸ್ತಾ ಇದ್ದೀವಿ. ಒಂದು ವೇಳೆ ಆಗಿದಿಲ್ಲಪ್ಪ ಅಂತಂದ್ರ ನಾವು ಇಡೀ ಕರ್ನಾಟಕದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದ. ನಮಸ್ತೆ, ನನ್ನ ಹೆಸರು ಶ್ವೇತಾ ಅಂತೇಳಿ.
ನಮ್ಮೂರ್ ಬಂದು ಹೊಸೂರು, ನಾನಿರೋದು ಬೆಂಗಳೂರಲ್ಲೇ. ಆದ್ರೆ ಕೆಲವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬೆಂಗಳೂರಲ್ಲಿ ಇದ್ರೆ ಭೂಮಿ ಮಾಡ್ಬಾರ್ದು, ಹಳ್ಳಿಲಿ ಇದ್ರೇನೆ ಮಾಡ್ಬೇಕು, ಇವ್ರು ಕೃಷಿ ಮಾಡ್ತಿಲ್ಲ, ಈ ತರ ಇಲ್ದೇ ಇರೋ ಅಪಪ್ರಚಾರ ಮಾಡ್ತಿದ್ದೀರಾ. ಯಾರೇ ಆಗ್ಲಿ ಭೂಮಿ ಇರೋರೆಲ್ಲ ರೈತರೇನೆ, ಬೆಳೆ ಬೆಳಿತಿದೀವಿ ನಾವು, ಬೆಳೆಗೋಸ್ಕರನೇ ಬದುಕ್ತಿದೀವಿ, ನಾವ್ ಯಾವ್ದೇ ಕಾರಣಕ್ಕೂ ನಮ್ ಭೂಮಿ ಬಿಡಲ್ಲ. ಕರ್ನಾಟಕ ಸರ್ಕಾರದ ಇತ್ತೀಚಿನ ಒಂದು ನಿರ್ಧಾರದ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಹುಟ್ಟಿದೆ. ಸರ್ಕಾರ ಬಿಡದಿಯನ್ನು ಒಂದು ಇಂಡಸ್ಟ್ರಿಯಲ್ ಸಿಟಿ ಮಾಡುವ ಹಿನ್ನೆಲೆಯಲ್ಲಿ ಸಾವಿರಾರು ಎಕರೆ ಜಮೀನನ್ನು, ರೈತರಿಗೆ ಸೇರಿದಂಥ ಜಮೀನನ್ನು ವಶಪಡಿಸಿಕೊಳ್ಳುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಇದು ಅಗತ್ಯ ಇದೆ ಅಥವಾ ಈ ನಿರ್ಧಾರದಿಂದ ಸಮಾಜದ ಒಂದು ಭಾಗದ ಜನರಿಗೆ ಅನ್ಯಾಯ ಆಗ್ತದೆಯೋ ಇಲ್ಲವೋ ಅನ್ನುವ ಪ್ರಶ್ನೆ ಇವತ್ತು ಸಮಾಜದ ಮುಂದೆ ಬಂದಿದೆ. ರೈತಾಪಿಗಳ ಜಮೀನನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಬೇಕನ್ನುವ ಹಿನ್ನೆಲೆಯಲ್ಲಿ ಸಾವಿರಾರು ರೈತರಿಗೆ ಸೇರಿದಂಥ ಜಮೀನನ್ನು ವಶಪಡಿಸಿಕೊಳ್ಳುವಂಥ ಈ ನಿರ್ಧಾರ ಎಷ್ಟು ಸರಿ ಅನ್ನೋ ಪ್ರಶ್ನೆಗೆ ಜವಾಬು ಕೊಡಬೇಕು ಸರ್ಕಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾದಿತ್ತು, ಆದರೆ ಅದು ರೈತರ ಜಮೀನಿನ ಮೇಲೆ ಮಾಡಬೇಕು ಅಥವಾ ಇತರ ಸರ್ಕಾರಿ ಜಮೀನು ಅಥವಾ ಇತರ ಜಮೀನನ್ನು ವಶಪಡಿಸಿಕೊಂಡು ಅದರಲ್ಲಿ ಎಐಯನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ. ರೈತರು ತಮ್ಮ ಜೀವಮಾನದಲ್ಲಿ ಕಷ್ಟಪಟ್ಟು ಇತರರ ಹೊಟ್ಟೆ ತುಂಬಿಸೋದಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ದಶಕಗಳಿಂದ ಆ ಜಮೀನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಪಟ್ಟು ಸಮಾಜಕ್ಕೆ ಅವರ ದಿನನಿತ್ಯದ ಅಗತ್ಯಕ್ಕೆ ಬೇಕಾದಂಥ ಧಾನ್ಯಗಳನ್ನು ಅವರು ಪ್ರತಿ ವರ್ಷ ಈ ಜಮೀನಿನಲ್ಲಿ ಬೆಳೆಸ್ತಾರೆ. ಜನರ ಹೊಟ್ಟೆ ತುಂಬಿಸುವಂಥ ಒಂದು ಕಾರ್ಯದಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೂರಾರು ವರ್ಷಗಳಿಂದ ಈ ಜಮೀನಿನಲ್ಲಿ ಕೆಲಸ ಮಾಡ್ತಾ ಸಮಾಜದ ಹೊಟ್ಟೆ ತುಂಬಿಸ್ತಾ ಇದ್ದಂಥ ವ್ಯಕ್ತಿಗಳನ್ನು ಜಮೀನಿನಿಂದ ಹೊರಗೆ ಹಾಕಿ ಅಂಥ ಜಮೀನುಗಳನ್ನು ಇನ್ಯಾವುದೋ ಕಾರಣಕ್ಕಾಗಿ ಕೊಡುವುದು ಎಷ್ಟು ಸರಿ ಅನ್ನೋದು ಒಂದು ದೊಡ್ಡ ವಿಚಾರವಾಗಿದೆ. ನನ್ನ ಅನಿಸಿಕೆಯಲ್ಲಿ ರೈತಾಪಿಗಳು ಜನರ ಜೀವನದಲ್ಲಿ ಅತಿ ಮುಖ್ಯವಾದಂಥ ಅಗತ್ಯಕ್ಕೆ ಮುಡುಪಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ್ದಾರೆ. ಅಂಥ ವ್ಯಕ್ತಿಗಳಿಂದ ಜಮೀನನ್ನು ಖರೀದಿ ಮಾಡಿ ಅವರ ಸಮ್ಮತಿಯಿಂದ ಅಲ್ಲ, ಅವರ ಬೇಡಿಕೆಯಿಂದ ಅಲ್ಲ, ಕಾನೂನಿನ ಲಾಭ ಪಡ್ಕೊಂಡು ಈ ಜಮೀನಿನಿಂದ ಆ ರೈತರನ್ನು ಹೊರಗೆ ಹಾಕುವುದು ನನ್ನ ಅನಿಸಿಕೆಯಲ್ಲಿ ಒಂದು ಮಹಾ ದೊಡ್ಡ ತಪ್ಪು. ಪ್ರಪಂಚ ಪರ್ಯಟನೆ